ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗುರುದೀಕ್ಷಾ ಅಕಾಡೆಮಿ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೆಇ ನೋಟಿಫಿಕೇಶನ್ ಅನೌನ್ಸ್ ಆಗಿದೆ. ಮೋರ್ ದೆನ್ 700 ಪೋಸ್ಟ್ಗಳು ಅನೌನ್ಸ್ ಆಗಿದೆ. ಸೊ ಅದರಲ್ಲಿ ನಾವು ಇವತ್ತು HK ಡಿಪಾರ್ಟ್ಮೆಂಟಿಗೆ ಯಾವ್ಯಾವ ಪೋಸ್ಟ್ಗಳು ಅನೌನ್ಸ್ಮೆಂಟ್ ಆಗಿದೆ ಅಂತ ನೋಡೋಣ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮಗೆ HK ನೋಟಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನ್ HK ಮೇಲೇನು ಒಂದು ವಿಡಿಯೋನು ಮಾಡ್ಕೊಡ್ತೀನಿ. ಸೊ ಓವರ್ ಆಲ್ ಕರ್ನಾಟಕದಲ್ಲಿರೋ ಡಿಪಾರ್ಟ್ಮೆಂಟ್ಸ್ ಎಷ್ಟಿದಾವೆ ಅಂತಂದ್ರೆ 42 ಡಿಪಾರ್ಟ್ಮೆಂಟ್ಸ್ ಇದಾವೆ. ಅದರಲ್ಲಿ 5 ಡಿಪಾರ್ಟ್ಮೆಂಟ್ಸ್ ಏನಾಗಿದೆ ಇವಾಗ HKದಲ್ಲಿ ನೋಟಿಫಿಕೇಶನ್ಗೋಸ್ಕರ ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ನೋಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳು ಮತ್ತೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ಇದರಿಂದ ತುಂಬಾ ಪೋಸ್ಟ್ಗಳು ಕರೆದಿದ್ದಾರೆ. ಸೊ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂದ್ರೆ ಟೆಕ್ನಿಕಲ್ ಎಜುಕೇಶನ್ ಸಿಸ್ಟಮ್ ಲೈಕ್ ಡಿಪ್ಲೊಮಾ ಅಂಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಸ್ ಅ ಆಫೀಸಲ್ಲಿ ಕೆಲಸ ಮಾಡೋದು. ಸೊ ಅದರಲ್ಲೂ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾರೆ, ನಾವು ಎಷ್ಟು ಪೋಸ್ಟ್ಗಳಿಗೆ ಎಲಿಜಿಬಲ್ ಆಗ್ತಿದೀವಿ ಅಂತ ನೋಡೋಣ. ಸೊ ಎಲ್ಲಾ ಪೋಸ್ಟ್ಗಳು ಎಲ್ಲರಿಗೂ ಎಲಿಜಿಬಲ್ ಆಗಲ್ಲ. ಕೆಲವೊಂದು ಸ್ಪೆಸಿಫಿಕ್ ಪೋಸ್ಟ್ ಇರುತ್ತೆ, ಕೆಲವೊಂದು ಜನರಲ್ ಪೋಸ್ಟ್ ಇರುತ್ತೆ, ಕೆಲವೊಂದು 10th ಮೇಲೆ ಇರುತ್ತೆ, ಕೆಲವೊಂದು ಡಿಗ್ರಿ ಮೇಲೆ ಇರುತ್ತೆ. ಸೊ ಯಾವ್ದಾವ್ದು ಪೋಸ್ಟ್ ಯಾರ್ಯಾರು ಅಪ್ಲೈ ಮಾಡಬಹುದು ಅಂತ ನಾವು ಇದ್ರ ಬಗ್ಗೆನ ಈ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ. ಫಸ್ಟ್ ನೋಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರುವ ಖಾಲಿ ಹುದ್ದೆಗಳ ಓವರ್ ಆಲ್ 7 ಪೋಸ್ಟ್ ಖಾಲಿ ಇದಾವೆ. ಇಲ್ಲಿ SDA ಮತ್ತು FDA ಪೋಸ್ಟ್ಗಳಿಗೆ ಖಾಲಿ ಇದಾವೆ. FDA ಬಂದು ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್ ರೆವಿನ್ಯೂ ಇನ್ಸ್ಪೆಕ್ಟರ್ ಪೋಸ್ಟ್ ಅಂತ ಇದೆ, ಅದಕ್ಕೆ 1 ಪೋಸ್ಟ್ ಖಾಲಿ ಇದೆ. ಮತ್ತೆ ದ್ವಿತೀಯ ದರ್ಜೆ ಸಹಾಯಕರದಲ್ಲಿ ಅಂದ್ರೆ SDAದಲ್ಲಿ 6 ಪೋಸ್ಟ್ ಖಾಲಿ ಇದಾವೆ. ಓವರ್ ಆಲ್ 7 ಪೋಸ್ಟ್ ಖಾಲಿ ಇದಾವೆ. ಎಲ್ಲಿ? ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಅಲ್ಲಿ ಓವರ್ ಆಲ್ 21 ಪೋಸ್ಟ್ ಖಾಲಿ ಇದಾವೆ. ಎಷ್ಟು? 21 ಪೋಸ್ಟ್ ಖಾಲಿ ಇದಾವೆ. ಇದರಲ್ಲಿ ಅಧಿಕಾರಿ, ಕಿರಿಯ ಅಧಿಕಾರಿ, ಮಾರಾಟ ಪ್ರತಿನಿಧಿ, ಕಿರಿಯ ಮಾರಾಟ ಪ್ರತಿನಿಧಿ, ಅಸಿಸ್ಟೆಂಟ್ ಆಪರೇಟರ್, ಗ್ರೂಪ್ ಡಿ ಬರುತ್ತೆ, ಕೆಲವೊಂದು ಗ್ರೂಪ್ ಸಿ ಬರ್ತವೆ. ಸೊ ಗ್ರೂಪ್ ಸಿ, ಗ್ರೂಪ್ ಬಿ ಎಲ್ಲ ಪೋಸ್ಟಿಗೆ ಇದರಲ್ಲಿ ಇದಾವೆ. ಸೊ ಓವರ್ ಆಲ್ 21 ಪೋಸ್ಟ್ ಇದಾವೆ. ಸೊ ಇದರಲ್ಲಿ ಯಾವ್ದಾವ್ದು ಪೋಸ್ಟಿಗೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ತಿಳಿದುಕೊಳ್ಳಲು ಲಾಸ್ಟ್ ವರೆಗೂ ಇರಿ. ಸೊ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು. ಸೊ ರಾಜೀವ್ ಗಾಂಧಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಿಮ್ಗೆ ಗೊತ್ತು. ಸೊ ಅದರಲ್ಲಿ ಖಾಲಿ ಇರೋದು ಒಟ್ಟು 4 ಹುದ್ದೆಗಳು. ಗ್ರೂಪ್ ಸಿಗೆ ಮತ್ತೆ ಗ್ರೂಪ್ ಬಿಗೆ ಖಾಲಿ ಇದಾವೆ ಹುದ್ದೆಗಳು. ಜೂನಿಯರ್ ಪ್ರೋಗ್ರಾಮರ್ಗಿದೆ, ಸಹಾಯಕ ಗ್ರೂಪ್ ಸಿಗಿದೆ, ಕಿರಿಯ ಸಹಾಯಕ ಗ್ರೂಪ್ ಸಿ. ಸೊ ನೋಡಿ, ಯಾವುದೇ ಗ್ರೂಪ್ ಸಿ ಇದ್ರೂ ಕೂಡ ಎಲ್ಲದಕ್ಕೂ ಪೇಮೆಂಟ್ ತುಂಬಾನೇ, ವೇತನ ಶ್ರೇಣಿ ತುಂಬಾನೇ ಚೆನ್ನಾಗಿದೆ. ಸೊ ನಿಮಗೆ ನೋಡೋದಾದ್ರ 43ರಿಂದ 50,000, 25ರಿಂದ 30,000 ಸ್ಟಾರ್ಟಿಂಗ್ ಪೇಮೆಂಟ್ ಇರೋದದು. ಸೊ ಇದು ತುಂಬಾ ಡೀಸೆಂಟ್ ಪೇಮೆಂಟು. ಸೊ ಇದೊಂದು ನಿಮಗೆ ಸುವರ್ಣ ಅವಕಾಶನೇ ಅಂತ ಅನ್ಬೋದು. ಸದುಪಯೋಗ ಪಡೆದುಕೊಂಡರೆ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಇರುವ ಒಟ್ಟು ಖಾಲಿ ಹುದ್ದೆಗಳು 253. ಓಕೆ, ಸಹಾಯಕ ಲೆಕ್ಕಿಗ ಮತ್ತೆ ನಿರ್ವಾಹಕ ಅಂತಿದೆ. ಸಹಾಯಕ ಲೆಕ್ಕಿಗದಲ್ಲಿ 13 ಪೋಸ್ಟ್ ಖಾಲಿ ಇದೆ, ಮತ್ತೆ ನಿರ್ವಾಹಕದಲ್ಲಿ 240 ಪೋಸ್ಟ್ ಖಾಲಿ ಇದಾವೆ. ಸೊ ದಿಸ್ ಇಸ್ ದ ಗೋಲ್ಡನ್ ಅಪಾರ್ಚುನಿಟಿ ಫಾರ್ ಆಲ್ ಹೂ ಲೈಕ್ ಇದು 10+2 PUC ಮತ್ತೆ ಡಿಪ್ಲೊಮಾ ಅಥವಾ ITI ಮೇಲೆ ಇದಾವೆ. ಸೊ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ, ಒಂದು ಲೈಸೆನ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಪೋಸ್ಟಿಗೆ ನೀವು ರೆಡಿ ಆಗಬಹುದು ಇವಾಗ ಸ್ಟಾರ್ಟ್ ಮಾಡಿದ್ರೆ. ಅಂಡ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಇರುವ ಖಾಲಿ ಹುದ್ದೆಗಳು ನಾನು ನಿಮ್ಗೆ ಹೇಳಿದ ಹಾಗೆ ಇದು ಡಿಪ್ಲೊಮಾ ಮತ್ತೆ ಇಂಜಿನಿಯರ್ ಕಾಲೇಜಲ್ಲಿ ಆಫೀಸ್ ವರ್ಕ್ ಮಾಡೋದು. ಸೊ ಇಲ್ಲಿ ಬಂದು ಟೋಟಲ್ 43 ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ಕೂಡ ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, FDA ಅಂಡ್ SDA. ಸೊ ಎಲ್ಲರೂ ಅಂದ್ರೆ FDA SDA ಏನ್ ಕೆಲಸ ಮಾಡ್ತಾರ್ರಿ? ಸೊ ಅಲ್ಲಿ ಅವ್ರ ಹೆಸರಲ್ಲೇ ಬರುತ್ತೆ ಸಹಾಯಕರು. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂದ್ರೆ ಎಲ್ಲ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ವರ್ಕ್ ಆಗುತ್ತಲ್ಲ ಅದಕ್ಕೆಲ್ಲ ಅಸಿಸ್ಟ್ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಸಹಾಯ ಮಾಡ್ತಿರ್ತಾರೆ, ಆಸ್ ಅ ಆಫೀಸ್ ವರ್ಕ್ ಮಾಡ್ತಿರ್ತಾರೆ ಅವರು. ಸೊ ಇವಾಗ ನೀವು ಶ್ರದ್ಧೆಯಿಂದ ಮನಸ್ಥಿತಿಯನ್ನು ಕರೆಕ್ಟಾಗಿ ಇಟ್ಕೊಂಡು ಪ್ರಾಪರ್ ಗೈಡೆನ್ಸ್ ಇಂದ ಓದಿದ್ರೆ ಇವೆಲ್ಲನೂ ಆಗಿಸಿಕೊಳ್ಳಲು ಒಂದು ಬೆಸ್ಟ್ ಅಪಾರ್ಚುನಿಟಿ ಫಾರ್ ಯು. ಸೊ ಇವಾಗ ನೋಡಿದ್ರಿ ಪೋಸ್ಟ್ ಯಾವುದ್ರಲ್ಲಿ ಇದೆ, 43 ಇದೆ, 253 ಇದಾವೆ, 10 ಇದಾವೆ, 20 ಇದಾವೆ. ಸೊ ಓಕೆ, ಇವೆಲ್ಲ ಪೋಸ್ಟ್ ಇದಾವೆ. ಇದು HK ಅಷ್ಟೇ, ಅಂದ್ರೆ 7 ಡಿಸ್ಟ್ರಿಕ್ಟ್ ಬರ್ತವೆ ಇಲ್ಲಿ. ಓನ್ಲಿ ಫಾರ್ ದೀಸ್ 7 districts, ನಾಟ್ ಫಾರ್ ಆಲ್ ಓವರ್ ಕರ್ನಾಟಕ. ದ ಓನ್ಲಿ ಯು ವಿಲ್ ಗೆಟ್ ಬೆನಿಫಿಟ್ ದ ಒನ್ ಹೂ ಆರ್ ಅ ಪಾರ್ಟ್ ಆಫ್ ದೀಸ್ 7 districts. ಯಾವ್ಯಾವ 7 ಡಿಸ್ಟ್ರಿಕ್ಟ್ ಇದಾವೆ ಅಂತ ನೀವು ನೋಡ್ಕೊಳ್ಳಿ. ಯಾವ್ಯಾವ ಇದಾವೆ? ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಅಂಡ್ ವಿಜಯನಗರ. ಈ 7 ಡಿಸ್ಟ್ರಿಕ್ಟ್ ಅಲ್ಲಿ ನೀವು ಬಿಲಾಂಗ್ ಇದ್ರೆ, ನಿಮ್ಮ ಹತ್ರ 371J ಡಾಕ್ಯುಮೆಂಟ್ ಇದ್ರೆ ನೀವು ಈ ಪೋಸ್ಟಿಗೆ ಅಪ್ಲೈ ಮಾಡಬಹುದು. ಸೊ ಏನೇನು ವಿದ್ಯಾರ್ಹತೆ, ಎಲಿಜಿಬಿಲಿಟಿ ಏನೇನಿದೆ ಅಂತ ನೋಡೋಣ. ಸೊ ನಾನು ನಿಮಗೆ ಮೇಲೆ ಹೇಳ್ದಂಗೆ ಪ್ರಥಮ ದರ್ಜೆ ಸಹಾಯಕರು ಮತ್ತೆ ಸಹಾಯಕ ಗ್ರೂಪ್ ಸಿ ಮತ್ತೆ ಪ್ರಥಮ ದರ್ಜೆ ಸಹಾಯಕರು ಬೇರೆ ಬೇರೆ ಪೋಸ್ಟ್ ಇದಾವೆ. ಸೊ ಕೋರ್ಟ್ ಕ್ಲರ್ಕ್ ಅಲ್ಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ಲಿ, ಇವೆಲ್ಲ ತುಂಬಾ ಒಳ್ಳೆ ಪೋಸ್ಟ್ಗಳು.
ಇದರಲ್ಲಿ ನೀವು ಅಪ್ಲೈ ಮಾಡ್ಬೇಕಂದ್ರೆ ನೀವು ಏನಾಗಿರ್ಬೇಕು, ಮಾನ್ಯತೆ ಪಡೆದಿರುವ ಕಾಲೇಜಿಂದ ಡಿಗ್ರಿ ಮುಗಿಸ್ಕೊಂಡಿರ್ಬೇಕು. ಓಕೆ, ಡಿಗ್ರಿ ಯಾವುದೇ ಡಿಗ್ರಿ, ಸ್ಪೆಸಿಫಿಕ್ ಡಿಗ್ರಿ ಅಂತ ಕೊಟ್ಟಿಲ್ಲ ಅವರು, ಯಾವುದೇ ಒಂದು ಡಿಗ್ರಿ ನಿಮ್ದಾಗಿದ್ರೆ ಇದನ್ನ ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಬರುತ್ತೆ ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಕಿರಿಯ ಸಹಾಯಕ ಗ್ರೂಪ್ ಸಿ. ಇದಕ್ಕೆ ಏನ್ ಬೇಕು ಪೋಸ್ಟ್ ಅಂದ್ರೆ ಅವ್ರ ಎಜುಕೇಶನ್ ಅಂತಂದ್ರೆ ದ್ವಿತೀಯ PUC ಅಥವಾ ತತ್ಸಮಾನ ಅಂತಂದ್ರೆ ಇಕ್ವಿವೆಲೆಂಟ್ ಟು PUC 10+2 PUC ಇರೋದ್ರಿಂದ ಯಾರು ITI ಮುಗಿಸಿರ್ತಾರೆ ಇಲ್ಲ ಡಿಪ್ಲೊಮಾ ಮುಗಿಸಿರ್ತಾರೆ ಅವರಿಗೂ ಕೂಡ ಈ ಪೋಸ್ಟು ಅಪ್ಲೈ ಆಗುತ್ತೆ. ಯಾವ ಪೋಸ್ಟು? ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಕಿರಿಯ ಸಹಾಯಕ. ಗಾಟ್ ಇಟ್? ಸೊ ನೀವೆಲ್ಲ ಇದನ್ನ ಅಪ್ಲೈ ಮಾಡಬಹುದು. ಈವನ್ ಡಿಗ್ರಿ ಸ್ಟೂಡೆಂಟ್ಸ್ ಕೂಡ ಇದನ್ನ ಅಪ್ಲೈ ಮಾಡಬಹುದು. ದೆನ್ ಕಮ್ಸ್ ನಿರ್ವಾಹಕದಲ್ಲಿ ಏನಿದೆ ಅಂದ್ರೆ PUC ಆರ್ಟ್ಸ್ ಕಾಮರ್ಸ್ ಸೈನ್ಸ್ ನಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. ಸೊ ಇದು ಕೂಡ PUC ಮೇಲಿದೆ. ಓಕೆ, ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಈ ತರ ಬೇರೆ ಸಹಾಯಕ ಲೆಕ್ಕಿಗ ಇವಾಗ ನಿರ್ವಾಹಕದಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಯಾರೋ ಒಬ್ರು ನಿರ್ವಾಹಕ ಆಗ್ಬೇಕಂದ್ರೆ ಏನ್ ಬೇಕು? ಲೈಸೆನ್ಸ್ ಬೇಕು. ಸೊ ಲೈಸೆನ್ಸ್ ಎಲ್ಲರೂ ರೆಡಿ ಮಾಡಿ ಇಟ್ಕೊಳ್ಳಿ. ಯಾರ ಹತ್ರ ಇಲ್ಲ ಇವತ್ತೇ ಹೋಗಿ ಲೈಸೆನ್ಸಿಗೆ ಅಪ್ಲೈ ಮಾಡಿ. ಸೊ ಲೈಸೆನ್ಸು ಮತ್ತೆ ಬ್ಯಾಡ್ಜ್ ಇಲ್ಲ ಅಂತಂದ್ರೆ ನಿಮ್ಗೆ ಇದು ನಿರ್ವಾಹಕ ಪೋಸ್ಟಿಗೆ ಅಪ್ಲೈ ಮಾಡಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ, ಓವರ್ ಆಲ್ 253 ಪೋಸ್ಟ್ ಇದಾವೆ. HKಗೆ ನಾನ್ HK ಬಿಟ್ಟು HKಗೆ 253 ಪೋಸ್ಟ್ ಇದಾವೆ. ಸೊ ಯು ವಿಲ್ ಬಿ ದ ಒನ್ ಆಫ್ ಇನ್ ದಿಸ್ ಇಫ್ ಯು ಪ್ರಿಪೇರ್ಡ್ ವೆಲ್. ಸಹಾಯಕ ಲೆಕ್ಕಿಗ ನೋಡ್ಕೊಳ್ಳೋದಾದ್ರೆ ಇದು ವಾಣಿಜ್ಯದಲ್ಲಿ ಅಂದ್ರೆ BCom ಆಗಿರ್ಬೇಕು. ವಾಣಿಜ್ಯದಲ್ಲಿ ನಿಮ್ದು ಡಿಗ್ರಿ ಆಗಿದ್ರೆ ಇದನ್ನ ಅಪ್ಲೈ ಮಾಡಬಹುದು. ಮತ್ತೆ ಕಂಪ್ಯೂಟರ್ ಜ್ಞಾನ ಅವಶ್ಯಕ. ಬೇಸಿಕ್ ಕಂಪ್ಯೂಟರ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾರಿಗೂ ಬೇಸಿಕ್ ಕಂಪ್ಯೂಟರ್ ಬಗ್ಗೆನೂ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಅಣ್ಣ ತಮ್ಮ ಯಾರ ಹತ್ರ ಆದ್ರೂ ಒಂದು ಕಂಪ್ಯೂಟರ್ ಇಸ್ಕೊಳ್ಳಿ, ಒಂದು ವಾರ ಕುಂತು ಕಲೀರಿ. ಸುಮ್ಮನೆ ಓದೋದಾದ್ರೆ ನೆನಪಿರಲ್ಲ. ಕಂಪ್ಯೂಟರ್ ತಗೊಂಡು ಎಷ್ಟೇ ಕುಂತು ಓದಿದ್ರೆ Ctrl+C Ctrl+V ಅಂತ ಎಷ್ಟೇ ನೀವು ಹೇಳಿದ್ರು ಕಂಪ್ಯೂಟರಲ್ಲಿ ಕುಂತು ಒಂದು ಅರ್ಧ ತಾಸು ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿಮ್ಗೆ ಯಾವತ್ತೂ ಮರೆಯಲ್ಲ. ಸೊ ಅದು ನಿಮ್ಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಸೊ ಯಾರ ಹತ್ರ ಅದ್ರ ಕಂಪ್ಯೂಟರ್ ನಾಲೆಜ್ ಇಲ್ಲ ಅಂತ ಇದ್ರೆ ನೀವು ಇವತ್ತೇ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ತಿಳಿದುಕೊಳ್ಳಲು. ಅಧಿಕಾರಿ ಮಾರುಕಟ್ಟೆ ಕೃಷಿ ಡಿಪಾರ್ಟ್ಮೆಂಟ್ ಅಲ್ಲೂ ಇದೆ. MBA ಇನ್ ಮಾರ್ಕೆಟಿಂಗ್ ಆಗಿರಬೇಕು. ಇದು ಸ್ಪೆಸಿಫಿಕೇಶನ್ ಇದೆ, ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ. MBA ಇನ್ ಮಾರ್ಕೆಟಿಂಗ್ ಆಗಿರಬೇಕು. ಮತ್ತೆ ಕಿರಿಯ ಅಧಿಕಾರಿ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಕಿರಿಯ ಅಧಿಕಾರಿ ಮಾರುಕಟ್ಟೆ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಅಲ್ಲಿ ಆಗಿರ್ಬೇಕು. ಅದನ್ನು ಸ್ಪೆಸಿಫಿಕೇಶನ್ ಇದೆ, ಎಲ್ಲ ಡಿಗ್ರಿಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಅಂಡ್ ಮಾರಾಟ ಪ್ರತಿನಿಧಿಗೆ ಎನಿ ಡಿಗ್ರಿ ಈ ತರ ಇರೋದು ನೀವು ಅಪ್ಲೈ ಮಾಡಿ. ಎಲ್ಲದಕ್ಕೂ ಅಪ್ಲೈ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ದುಡ್ಡಿದೆ ಅಂತ ಎಲ್ಲದಕ್ಕೂ ಅಪ್ಲೈ ಮಾಡಬಾರ್ದು. ಅದ್ರ ಬಗ್ಗೆ ನಾವು ತಿಳ್ಕೊಬೇಕು, ನನಗೆ ಯಾವ್ದು ಬರುತ್ತಪ್ಪ ಅದನ್ನಷ್ಟೇ ನೀವು ಅಪ್ಲೈ ಮಾಡಬೇಕು. ಮತ್ತೆ ಕಿರಿಯ ಮಾರಾಟ ಪ್ರತಿನಿಧಿ ಅದಕ್ಕೂ ಕೂಡ ಎನಿ ಡಿಗ್ರಿ ಇದೆ. ಅಸಿಸ್ಟೆಂಟ್ ಆಪರೇಟರ್ ಇದು SSLC ವಿತ್ ITI ಆಗಿದ್ರೆ ಅವ್ರು ಇದನ್ನ ಅಪ್ಲೈ ಮಾಡ್ಬೋದು. ಯಾವುದು? ಅಸಿಸ್ಟೆಂಟ್ ಆಪರೇಟರ್. ಸೊ ನಿಮ್ಮ ರಿಲೇಟಿವ್ಸ್ ಅಲ್ಲಿ ನಿಮ್ಮ ತಮ್ಮ ಯಾರು ಓದ್ತಿದ್ರೆ ಅವರಿಗೆ ಹೇಳಿ. ಸೊ ಎಷ್ಟೋ ಜನಕ್ಕೆ ಆ ಸಣ್ಣ ಹುಡುಗರಿಗೆ ಗೊತ್ತಿರಲ್ಲ. ಸೊ ನೀವು ಅವರಿಗೆ ಹೇಳ್ಬೋದು, ನೀನು ಅಪ್ಲೈ ಮಾಡ್ಬೋದಪ್ಪ, ಮಾಡು, ಒಂದ್ಸಲ ಏನಾಗುತ್ತೆ ಅಂತ ಅಪ್ಲೈ ಮಾಡಿಸ್ಬೇಕು. ಆ್ಯಂಡ್ ಜೂನಿಯರ್ ಪ್ರೋಗ್ರಾಮರ್, ಸೊ ಅವರಿಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಥವಾ MCA ಅಥವಾ ಇಂಜಿನಿಯರ್ ಆಗಿರ್ಬೇಕು ಅವ್ರದ್ದು. ಸೊ ಅವ್ರು ಇದ್ರೆ ಪ್ರೋಗ್ರಾಮರ್ ಗ್ರೂಪ್ B ನಲ್ಲಿ ಅಪ್ಲೈ ಮಾಡಬಹುದು. ಸೊ ಇದು ಎಲ್ಲ ಡಿಗ್ರಿಗೆ ಇಲ್ಲ. ಸೊ ಕೆಲವೊಂದಕ್ಕೆ ಈ ತರ ಸ್ಪೆಸಿಫಿಕೇಶನ್ ಇದಾವೆ. ನೀವು ಅಲ್ಲಿ ಇಲ್ಲಿ ಯಾವುದೇ ಡೀಟೇಲ್ಸ್ ನೋಡ್ದೇನೆ KA ನೋಟಿಫಿಕೇಶನ್ ಏನ್ ಕರೆದಿರ್ತಾರಲ್ಲ ಆ PDF ನ ಕರೆಕ್ಟ್ ಆಗಿ ಒಂದು ಅರ್ಧ ತಾಸಾದ್ರೂ ಆಗ್ಲಿ ಆ PDF ನ ಓದ್ಬೇಕು. ಸುಮ್ಮನೆ ನಾನು ಅಲ್ಲೊಂದ್ ಸ್ವಲ್ಪ ಓದ್ತೀನಿ ಇಲ್ಲೊಂದ್ ಸ್ವಲ್ಪ ಓದ್ತೀನಿ ಅಂದ್ರೆ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗೋದಿಲ್ಲ. ಈ ತರ ಕರೆಕ್ಟ್ ಆಗಿ ಓದಿದ್ರೆ ನನಗೆ ಯಾವ್ದು ಬರುತ್ತಪ್ಪ ಅಂತ ನೀವು ಕರೆಕ್ಟ್ ಆಗಿ ನೋಡಿ ಹಾಕಬಹುದು. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಇವಾಗ ನೋಡಿ ವಯೋಮಿತಿ ನೋಡಿ. ಗರಿಷ್ಠ ವಯೋಮಿತಿ 38 ಫಾರ್ ದ ಜನರಲ್ ಕ್ಯಾಟಗರಿ ಮತ್ತೆ 41 ವರ್ಷಗಳು ಫಾರ್ ದ ಒನ್ ಹೂ ಇಸ್ 2A 2B 3A 3B ಅಭ್ಯರ್ಥಿಗಳಿಗೆ. ನೀವು ಇದರಲ್ಲಿ ಬಂದ್ರೆ 41 ವರ್ಷಗಳವರೆಗೂ ಹಾಕಬಹುದು. ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ SC/ST ಅವರಿಗೆ 43 ವರ್ಷಗಳ ಸಡಲಿಕೆ ಇದೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಇದು ವಯೋಮಿತಿ ನೋಡ್ಕೊಳ್ಳಿ, ಯಾಕಂದ್ರೆ ಕೆಲವರು ನನಗೆ ಬರೋದೇ ಇಲ್ಲ ಅಂತ ಬಿಟ್ಬಿಟ್ಟಿರ್ತೀರಾ. ವಯಸ್ಸು ಎಕ್ಸ್ಟೆಂಡ್ ಆಗಿದೆ. 43 41 38 ನೆನ್ಪಿಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆ ಯಾರಾದ್ರೂ ಬರ್ತಿದ್ರೆ ಅವರಿಗೂ ಹೇಳಿ, ನೀನು ಹಾಕ್ಬೋದು, ಓದ್ತಿದೀಯಾ ಹಾಕು ಅಂತ ಹೇಳ್ಬೋದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಇವಾಗ ಸಿಲೆಬಸ್ ಬಗ್ಗೆ ನೋಡೋಣ. ಇವಾಗ ಎಕ್ಸಾಮ್ ಎಷ್ಟು ಪೋಸ್ಟ್ ಕರೆದಿದ್ದಾರೆ ನೋಡಿದ್ರಿ, ಯಾರ್ಯಾರು ಅರ್ಹತೆ ಇರ್ತೀರಾ ಇಲ್ಲ ಅಂತಾನು ನೋಡಿದ್ರಿ. ಇವಾಗ ಗೊತ್ತಾಯ್ತು. ಇವಾಗ ಸಿಲೆಬಸ್ ಏನಿದೆ? ಏನೂ ಸಿಲೆಬಸ್ ಇಲ್ಲ, ಸಿಂಪಲ್ ಸಿಲೆಬಸ್ ಇದೆ. KA ಅವ್ರದ್ದು ಯಾವುದೇ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅವರು ಗ್ರೂಪ್ C ಅಲ್ಲಿ ಕಂಡಕ್ಟ್ ಮಾಡಿದ್ರೆ ಪೇಪರ್ 1 ಪೇಪರ್ 2 ಅಂತ 2 ಪೇಪರ್ ಇರುತ್ತೆ. ಬೆಳಗ್ಗೆ ಒಂದು ಪೇಪರ್ ಇರುತ್ತೆ, ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ.
ಸೊ ಇವಾಗ ನೀವೆಲ್ಲ ಬೇರೆ ಬೇರೆ ಎಕ್ಸಾಮ್ಸಿಗೆ ಓದ್ತಿರ್ತೀರಾ, PSI ಓದ್ತಿರ್ತೀರಾ, PC ಓದ್ತಿರ್ತೀರಾ, KSC ಓದ್ತಿರ್ತೀರಾ, ಇಲ್ಲ UPSC ಓದ್ತಿರ್ತೀರಾ. UPSC ಓದ್ತಿರೋರು ಕೂಡ ಇದನ್ನ ಬರೀಬಹುದು. ನೆನ್ಪಿಟ್ಕೊಳ್ಳಿ, ನಾನು UPSC ಓದ್ತಿದ್ದೀನಂತ ಬಿಡಬೇಡಿ. ಸುವರ್ಣಾವಕಾಶ, 1.5 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಕರೆದಿಲ್ಲ, ಇವಾಗ ಕರೆದಿದ್ದಾರೆ. ಸೊ ನೀವು ಇದನ್ನ ಗ್ರಾಬ್ ಮಾಡ್ಕೋಬೇಕು. ಏನೇ ಇಲ್ಲ, ಸ್ವಲ್ಪ ಸಿಲೆಬಸ್ ಚೇಂಜ್ ಇರುತ್ತೆ, ಅದನ್ನ ಅಡ್ಜಸ್ಟ್ ಆಗಿ ಕ್ವಿಕ್ ಆಗಿ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಗವರ್ನಮೆಂಟ್ ಕೂಡ ನಿಮ್ಮನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಡುತ್ತೆ ಪೋಸ್ಟಿಗೆ. ಸೊ ಪೇಪರ್ 1 ಅಲ್ಲಿ ಟೋಟಲ್ GK ಮತ್ತು ಮೆಂಟಲ್ ಎಬಿಲಿಟಿ ಸೇರಿಸಿ 100 ಕ್ವಶನ್ಸ್ ಬರ್ತವೆ. ಓಕೆ, ಪೇಪರ್ 2 ಅಲ್ಲಿ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಬೇಸಿಕ್ ಕಮ್ಯುನಿಕೇಶನ್ ಯಾವ್ಯಾವ ಮುಖಾಂತರ ಕಮ್ಯುನಿಕೇಶನ್ ಮಾಡ್ತೀರಾ ಹೇಳಿ? ಕನ್ನಡದಲ್ಲಿ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಶನ್ ಮಾಡ್ತೀರಾ? ಯಾವುದು? ಬೇಸಿಕ್ ಕನ್ನಡ ಗೊತ್ತಿರಬೇಕು ನಿಮಗೆ, ಬೇಸಿಕ್ ಇಂಗ್ಲೀಷ್ ಗೊತ್ತಿರಬೇಕು ನಿಮಗೆ. ಇವಾಗೆಲ್ಲ ಕಂಪ್ಯೂಟರ್ ಡಿಜಿಟಲ್ ಆಗ್ತಿರೋದ್ರಿಂದ ಕಂಪ್ಯೂಟರ್ ಅವೇರ್ನೆಸ್ ಕೂಡ ಗೊತ್ತಿರಬೇಕು. ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ, ಕಂಪ್ಯೂಟರ್ ಅವೇರ್ನೆಸ್ಸು. ಓಕೆ, GK ಮೆಂಟಲ್ ಎಬಿಲಿಟಿ ಪ್ಲಸ್ ಕಮ್ಯುನಿಕೇಶನ್. ಐ ಹೋಪ್ ಯು ಅಂಡರ್ಸ್ಟುಡ್. ಯಾರೆಲ್ಲ ಇಂಗ್ಲೀಷ್ ಮೀಡಿಯಂ ಇದ್ದೀರಾ, ಕನ್ನಡವನ್ನು ಇವತ್ತೇ ಹೋಗಿ ವರ್ಣಮಾಲೆಯಿಂದ ಓದಕ್ಕೆ ಸ್ಟಾರ್ಟ್ ಮಾಡಿ. ಅಯ್ಯೋ ನಾನು ಕನ್ನಡ ಓದಿದ್ರೆ, ವರ್ಣಮಾಲೆಯಿಂದ ಓದಿದ್ರೆ ನಂಗೆ ಯಾರು ಏನೋ ಅನ್ಕೊಂತಾರೆ. ಅಲ್ಲ, ಸ್ಟಾರ್ಟ್ ಮಾಡಿ. ಎಷ್ಟೋ ಸಲ ವರ್ಣಮಾಲೆಯಿಂದ ಕ್ವಶನ್ ಬರ್ತವೆ, ಸ್ವರ ಎಷ್ಟು, ವ್ಯಂಜನ ಎಷ್ಟು ಅಂತ ಕ್ವಶನ್ ಬರುತ್ತೆ. ಎಷ್ಟು ಡಿಗ್ರಿ ಆಗಿರ್ತಾರೆ, ಅವ್ರಿಗೆ ಎಷ್ಟಿದೆ ಅಂತಾನೆ ಗೊತ್ತಿರಲ್ಲ. ಸೊ ನೀವು ಆ ನೆಗ್ಲಿಜೆನ್ಸಿ ಮಾಡಬೇಡಿ. ಯಾವುದೇ ಏನು ಓದ್ತಿದ್ರೆ ಶ್ರದ್ಧೆಯಿಂದ ಓದಿ. ಸೊ ಇಂಗ್ಲೀಷ್ ಮೀಡಿಯಂ ಇದ್ದರೆ ಕನ್ನಡನ ಕರೆಕ್ಟಾಗಿ ಓದಿ, ಕನ್ನಡ ಮೀಡಿಯಂ ಇದ್ದರೆ ಇಂಗ್ಲೀಷನ್ನು ಕರೆಕ್ಟಾಗಿ ಸ್ಟಾರ್ಟ್ ಫ್ರಮ್ ದ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ. ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ಗೆ ಎಷ್ಟೋ ಜನ ಹೆದರ್ಕೊಳ್ಳೋದು ಬೇಡ. ಸೊ ಹೇಳ್ತಿದ್ದೀನಲ್ಲ, ಯಾರ ಹತ್ರ ನಿಮ್ಮ ಫ್ರೆಂಡ್ಸ್ ಹತ್ರ ಒಂದು 5 ದಿನಕ್ಕೆ ಕಂಪ್ಯೂಟರ್ನ ಬಾಡಿಗೆ ತಗೊಂಡು ಬನ್ನಿ, ಕುಂತು ಪ್ರಾಕ್ಟೀಸ್ ಮಾಡಿ. ಏನೇನು ಟೈಪ್ ಮಾಡಬೇಕು, ಹೆಂಗೆ ನಾನು PPT ಹೆಂಗೆ ಯೂಸ್ ಮಾಡಬೇಕು, ವರ್ಡ್ ಫೈಲ್ ಹೆಂಗೆ ಯೂಸ್ ಮಾಡಬೇಕು, ಎಕ್ಸೆಲ್ ಹೆಂಗೆ ಯೂಸ್ ಮಾಡಬೇಕು, ಮೇಲ್ ಹೆಂಗೆ ಸೆಂಡ್ ಮಾಡಬೇಕು, ಬೇಸಿಕ್ಸ್ ಅದನ್ನೇ ಕೇಳೋದು, Ctrl+C Ctrl+V ಕೇಳೋದು. ಬಟ್ ನಾವು ಯಾವಾಗ ಥೆರಾಟಿಕಲ್ ಓದಿದ್ರೆ ಎಕ್ಸಾಮಲ್ಲಿ ನೆನಪಿರಲ್ಲ, ಪ್ರಾಕ್ಟಿಕಲಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಅ ಬೇಸಿಕ್. ಎಲ್ಲರೂ ಕಡಿಮೆ ಸ್ಕೋರ್ ಮಾಡೋದು ಕಮ್ಯುನಿಕೇಶನ್ ಅಲ್ಲಿ. GK ಎಲ್ಲರೂ ಓದಿರ್ತಾರೆ, ಕಮ್ಯುನಿಕೇಶನ್ ನೆಗ್ಲಿಜೆನ್ಸಿ ಮಾಡ್ತೀರಾ. GK ಯಲ್ಲಿ 6 ಸಬ್ಜೆಕ್ಟ್ ಇದಾವೆ. ಆ 6 ಸಬ್ಜೆಕ್ಟ್ ಎಲ್ಲ ಎಕ್ಸಾಮಿಗೆ ಓದ್ತೀರಾ. ಈ ಎಕ್ಸಾಮಿಗೂ 6 ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದ್ಯಾವ್ದು 6 ಸಬ್ಜೆಕ್ಟ್ ನಿಮ್ಗೆ ಗೊತ್ತು? ಪಾಲಿಟಿ ಅನ್ಕೊಳ್ಳಿ, ಹಿಸ್ಟ್ರಿ ಅನ್ಕೊಳ್ಳಿ, ಜಿಯೋಗ್ರಫಿ ಅನ್ಕೊಳ್ಳಿ, ಮತ್ತೆ ಎಕನಾಮಿ ಅನ್ಕೊಳ್ಳಿ, ಕರೆಂಟ್ ಅಫೇರ್ಸು, ಮತ್ತೆ ಸೈನ್ಸ್ ಬರುತ್ತೆ. ಸೊ ಇವು 6 ಸಬ್ಜೆಕ್ಟ್ನ ಕರೆಕ್ಟಾಗಿ ಓದಿ.